ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನ್. ಇವತ್ತು ನಾನು ಒಂದು ಅಲಂಕಾರಿಕ ಗಿಡ, ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ, ಚೆನ್ನಾಗಿದೆ, ಮತ್ತು ಏರ್ ಪ್ಯೂರಿಫೈ ಮಾಡುವಂತಹ ಒಂದು ಒಳ್ಳೆ ಗಿಡದ ಬಗ್ಗೆ ಮಾಹಿತಿ ತಿಳಿಸ್ತಿದ್ದೀನಿ. ಅದು ಬೇರೆ ಯಾವುದು ಗಿಡ ಅಲ್ಲ, ಅದು ಸ್ನೇಕ್ ಪ್ಲಾಂಟ್. ಇದು ಹಾವಿನ ಮೈಯನ್ನು ಹೋಲೋ ಹಾಗೆ ಇದರ ಎಲೆಗಳು ಇರೋದ್ರಿಂದ ಮೋಸ್ಟ್ಲಿ ಇದಕ್ಕೆ ಸ್ನೇಕ್ ಪ್ಲಾಂಟ್ ಅಂತ ಕರಿಬಹುದು. ಇದನ್ನು ಮದರ್ ಇನ್ ಲಾ ಟಂಗ್ ಸ್ಯಾನ್ಸೆವಿರಿಯಾ ಅಂತಲೂ ಹೇಳ್ತಾರೆ. ಈ ಗಿಡ ಇತ್ತೀಚೆಗಂತೂ ತುಂಬ ಪಾಪ್ಯುಲರ್ ಆಗಿದೆ. ನಾವು ಎಲ್ಲಿ ಹೋದ್ರೂ, ಮಾಲು, ಆಫೀಸು, ಸ್ಕೂಲ್ಸು, ಮನೆಗಳು, ಎಲ್ಲಿ ಹೋದರೂ ಕೂಡ ಈ ಗಿಡವನ್ನು ಬೆಳೆಸ್ತಾ ಇದ್ದಾರೆ. ಯಾಕೆ ಅಂದರೆ ಇದು ಹೆಚ್ಚು ಆಕ್ಸಿಜನ್ ರಿಲೀಸ್ ಮಾಡಿಬಿಟ್ಟು ಏರ್ ಪ್ಯೂರಿಫೈ ಮಾಡೋದ್ರಿಂದ ಎಲ್ಲರೂ ಕೂಡ ಈ ಗಿಡವನ್ನು ಬೆಳೆಸೋದಕ್ಕೆ ಇಷ್ಟಪಡ್ತಾರೆ. ಈ ಗಿಡವನ್ನು ಎಲ್ಲಿ ಬೇಕಾದರೂ ಬೆಳೆಸ್ಕೊಳ್ಬಹುದು. ಇಂಡೋರಲ್ಲಾಗಲಿ ಅಥವಾ ಔಟ್ಡೋರಲ್ಲೇ ಆಗಲಿ ಎಲ್ಲಿ ಬೇಕಾದರೂ ಬೆಳೆಸ್ಕೊಳ್ಬಹುದು. ಇಂಡೋರ್ನಲ್ಲಿ ಗಿಡನ ಬೆಳೆಸೋದಾದರೆ ಗಿಡವನ್ನು ಕಿಟಕಿಯ ಬಳಿ ಇಡಬೇಕು, ಯಾಕಂದರೆ ಅದಕ್ಕೆ ಬೇಕಾಗುವಷ್ಟು ವೆಂಟಿಲೇಷನ್ ಸಿಗುತ್ತೆ. ಮತ್ತು ಮನೆಯ ಒಳಗಡೆ ಇಟ್ಟರಂತೂ ಅಲಂಕಾರಿಕವಾಗಿಯೂ ಕೂಡ ಮನೆ ಇರುತ್ತೆ, ಮತ್ತು ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾಕಂದರೆ ಇದನ್ನು ಲಕ್ಕಿ ಪ್ಲಾಂಟ್ ಅಂತಲೂ ಕರೀತಾರೆ. ಜೊತೆಗೆ ಕಡಿಮೆ ಮೇಂಟೆನೆನ್ಸ್ನಲ್ಲಿ ಬೆಳೆಯುವಂತಹ ಗಿಡ. ಏನು ಸ್ಪೆಷಲ್ ಕೇರ್ ಏನು ಈ ಗಿಡಕ್ಕೆ ತೆಗೆದುಕೊಳ್ಬೇಕಾಗಿಲ್ಲ. ಈ ಸ್ನೇಕ್ ಪ್ಲಾಂಟ್ನಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ನನ್ನ ಹತ್ರ ನೋಡಿ ಈ 4 ವೆರೈಟಿ ಸ್ನೇಕ್ ಪ್ಲಾಂಟ್ಗಳು ಇದೆ. ಕೆಲವು ಗಿಡಗಳು ಎತ್ತರವಾಗಿ ಬೆಳೆದ್ರೆ ನೋಡಿ, ಈ ಗಿಡ ತುಂಬ ಉದ್ದವಾಗಿ ಬೆಳೆದಿದೆ. ಇನ್ನು ಕೆಲವು ಗಿಡಗಳು ಚಿಕ್ಕದಾಗಿರುತ್ತೆ. ನೋಡಿ, ಈ 2 ವೆರೈಟಿ ಗಿಡಗಳು ತುಂಬ ಸಣ್ಣದಾಗಿದೆ. ಮತ್ತು ಎಲೆಗಳ ಕಲರಲ್ಲೂ ಕೂಡ ತುಂಬ ಚೇಂಜಸ್ ಇರುತ್ತೆ. ಈ ಗಿಡ ಎಲೆಗಳನ್ನು ನೋಡಿ ಉದ್ದ ಇದೆ. ನೋಡಿ ಎಷ್ಟು ಉದ್ದ ಇದೆ ಅಂದರೆ ಇದು ಆಲ್ಮೋಸ್ಟ್ 2ರಿಂದ 3 ಅಡಿಗಳಷ್ಟು ಎತ್ತರ ಇದೆ. ಕಲರ್ ಪೂರ್ತಿ ಡಾರ್ಕ್ ಗ್ರೀನ್ ಕಲರ್ ಇದೆ. ಚೆನ್ನಾಗಿದೆ ಈ ಗಿಡನೂ ಕೂಡ. ಈ ಸ್ನೇಕ್ ಪ್ಲಾಂಟ್ ನೋಡಿ, ಇದು ವೆರಿಗೇಟೆಡ್ ಸ್ನೇಕ್ ಪ್ಲಾಂಟ್. ಇದು ಈ ಗಿಡದ ಎಲೆಗಳ ಮಧ್ಯದಲ್ಲಿ ಹಸಿರು ಕಲರ್ ಇದ್ದರೆ ಇದರ ಎಡ್ಜಸ್ ನೋಡಿ, ಇದರಲ್ಲಿ ಯೆಲ್ಲೋ ಕಲರ್ ಇದೆ. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಇವುಗಳನ್ನು ಮನೆಯ ಲಿವಿಂಗ್ ಹಾಲಲ್ಲಾಗಲಿ ಅಥವಾ ಡೈನಿಂಗ್ ಹಾಲಲ್ಲಾಗಲಿ ಯಾವುದೇ ಕಾರ್ನರಲ್ಲಿ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತವೆ ಈ ಗಿಡಗಳು. ಇದರ ಎಲೆಗಳನ್ನು ನೋಡಿ ಸ್ವಲ್ಪ ವೈಟಿಶ್ ಗ್ರೀನ್ ಕಲರ್ ಇದೆ. ಈ ಗಿಡಗಳು ತುಂಬ ಚಿಕ್ಕದಾಗಿದೆ, ಅಂದರೆ ಶಾರ್ಟ್ ಇದೆ. ಈ ಗಿಡ ಪೂರ್ತಿ ನೋಡಿ ಹಸಿರು ಕಲರ್ ಇದೆ. ಸ್ವಲ್ಪ ಲೋಟಸ್ ತರಹ ಈ ಎಲೆಗಳು ಬರ್ತಾ ಇದೆ. ಇದು ವೆರಿಗೇಟೆಡ್ ಸ್ನೇಕ್ ಪ್ಲಾಂಟ್. ನೋಡಿ, ಮಧ್ಯದಲ್ಲಿ ಹಸಿರು ಕಲರ್ ಇದೆ ಮತ್ತು ಎಡ್ಜಸ್ಸಲ್ಲಿ ಯೆಲ್ಲೋ ಕಲರ್ ಇದೆ. ಚೆನ್ನಾಗಿದೆ ಈ 2 ಗಿಡಗಳು ಕೂಡ. ಇವುಗಳನ್ನು ಮನೆ ಒಳಗಡೆ ಟೇಬಲ್ ಟಾಪ್ ಆಗಿಯೂ ಕೂಡ ಇಡಬಹುದು, ಅಥವಾ ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಟರಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಯಾವ ವೆರೈಟಿನೇ ಇದ್ದರೂ ಕೂಡ ಸ್ನೇಕ್ ಪ್ಲಾಂಟಿನ ಕೇರ್ ಮಾತ್ರ ಒಂದೇ ರೀತಿಯಾಗಿರುತ್ತೆ, ತುಂಬ ಸರಳವಾಗಿರುತ್ತೆ. ಇದಕ್ಕೆ ಬ್ರೈಟ್ ಲೈಟ್ ಇದ್ದರೆ ಸಾಕು. ಇದು ಕಡಿಮೆ ಬೆಳಕಲ್ಲೂ ಕೂಡ ಬೆಳೆಯುತ್ತೆ, ಮತ್ತು ಬಿಸಿಲಿನಲ್ಲೂ ಕೂಡ ಬೆಳೆಯುವಂತಹ ಗಿಡ ಇದು. ಈ ಗಿಡ ಅಪರೂಪಕ್ಕೆ ಹೂವನ್ನು ಬಿಡುತ್ತೆ. ಹೂವನ್ನು ಬಿಡಬೇಕಾದ್ರೆ ಗಿಡದಲ್ಲಿ ಪ್ರಕಾಶಮಾನವಾದಂತಹ ಇಂಡೈರೆಕ್ಟ್ ಲೈಟ್ ಇರಬೇಕು, ಮತ್ತು ನೀರು ಮತ್ತು ಮಣ್ಣನ್ನು ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಈ ಸ್ನೇಕ್ ಪ್ಲಾಂಟ್ ಕೂಡ ಹೂವನ್ನು ಅಪರೂಪಕ್ಕೆ ಬಿಡುತ್ತೆ. ಇದಕ್ಕೆ ಪಾಟಿಂಗ್ ಮಿಕ್ಸನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ, ಇದಕ್ಕೆ ಮರಳು ಮಿಶ್ರಿತ ಮಣ್ಣಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಇದು ಸಕ್ಯುಲೆಂಟ್ ಗಿಡ ಆಗಿರೋದ್ರಿಂದ ಮರಳನ್ನು ಹೆಚ್ಚು ಪ್ರಮಾಣದಲ್ಲಿ ಹಾಕಬೇಕು. ಆದ್ದರಿಂದ ಮರಳು 40% ಹಾಕಿದ್ರೆ ಮಣ್ಣು 30%, ಮತ್ತು ಗೊಬ್ಬರವನ್ನು 30% ಹಾಕಿ ಗಿಡನ ಹಾಕಿಬಿಟ್ರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಮಣ್ಣಿನಲ್ಲಿ ನೀರನ್ನು ನಿಲ್ಲಿಸಬೇಡಿ. ಇದಕ್ಕೇನು ಹೆಚ್ಚು ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ. ಮಣ್ಣಿನ ಮೇಲ್ಭಾಗ ಸಂಪೂರ್ಣ ಒಣಗಿದ ಮೇಲೆ ಮಾತ್ರ ನೀರನ್ನು ಹಾಕಬೇಕು. 15 ದಿನ ನೀರು ಹಾಕದೇ ಇದ್ರೂ ಕೂಡ ಗಿಡಕ್ಕೆ ಏನೂ ಆಗೋದೇ ಇಲ್ಲ.
ಮತ್ತು ಈ ಗಿಡಕ್ಕೆ ಹೆಚ್ಚು ಗೊಬ್ಬರದ ಅವಶ್ಯಕತೆಯೂ ಇಲ್ಲ. 2 ತಿಂಗಳಿಗೊಮ್ಮೆ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿದ್ರೆ ಸಾಕು. ಇದರ ಪ್ರೊಪಗೇಷನ್ ತುಂಬ ಈಸಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇದನ್ನು ಎಲೆಗಳ ಮೂಲಕನೇ ಪ್ರೊಪಗೇಷನ್ ಮಾಡ್ಕೊಳ್ಬೇಕು. ಎಲೆಗಳನ್ನು ನೋಡಿ ಈ ತರಹ ಕಟ್ ಮಾಡಿಬಿಟ್ಟು ನೀರು ಅಥವಾ ಮಣ್ಣಲ್ಲಿ ಹಾಕಿಬಿಟ್ರೆ ಸಾಕು. ಸ್ವಲ್ಪ ದಿನಗಳಲ್ಲಿ ಬೇರು ಬರುತ್ತೆ. ನಂತರ ಅದನ್ನು ಬೇರೆ ಪಾಟ್ಗೆ ವರ್ಗಾಯಿಸ್ಕೊಳ್ಬಹುದು. ಇನ್ನೊಂದು ಮೆಥಡ್ ಹೇಗೆ ಅಂದರೆ, ಗಿಡ ನೋಡಿ ಈ ತರಹ ರೂಟ್ ಬೌಂಡ್ ಆಗಿರುತ್ತೆ. ಅದನ್ನು ಸಪ್ರೇಟ್ ಮಾಡೋದ್ರ ಮೂಲಕನೂ ಕೂಡ ಗಿಡವನ್ನು ಹೆಚ್ಚಿಸ್ಕೊಳ್ಬಹುದು. ಕೆಲವು ಸಲ ಕೆಲವು ಕೀಟಗಳು ಅಂದರೆ ಮಿಲಿಬಗ್ಸು ಏನಾದರೂ ಗಿಡನ ಅಟ್ಯಾಕ್ ಮಾಡಿದ್ರೆ ನೀಮ್ ಆಯಿಲಿಂದ ಎಲೆಗಳನ್ನು ಒರೆಸ್ಬೇಕು. ಅಥವಾ ನೀಮ್ ಆಯಿಲನ್ನು ಸ್ವಲ್ಪ ನೀರಿನೊಳಗೆ ಮಿಕ್ಸ್ ಮಾಡಿಬಿಟ್ಟು ಎಲೆಗಳ ಮೇಲೆ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕೀಟಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಸ್ನೇಹಿತರೆ, ನೋಡಿದ್ರಲ್ಲ ಹೇಗೆ ಸ್ನೇಕ್ ಪ್ಲಾಂಟನ್ನು ಈಸಿಯಾಗಿ ನಾವು ಕೇರ್ ಮಾಡಬಹುದು ಅಂಥೇಳಿ. ಇದು ಕೂಡ ಬಿಗಿನರ್ಸ್ಗೆ ತುಂಬ ಒಳ್ಳೆ ಗಿಡ. ಹಾಗಾಗಿ ನೀವು ಕೂಡ ಈ ಗಿಡವನ್ನು ಬೆಳೆಸ್ಕೊಂಡು ಏರ್ ಪ್ಯೂರಿಫೈಯನ್ನು ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.